ಆ ಸ್ವಾಮಿನೇ ಆ ಗುರುಗಳ ರೂಪದಲ್ಲಿ ನೀವೆಲ್ಲರೂ ಬಂದು ಪ್ರೀತಿಯಿಂದ ಮತ್ತು ಶ್ರದ್ಧಾಭಕ್ತಿಯಿಂದ ಪಾರಾಯಣ ಮಾಡಿಬಿಟ್ಟು ಈ ಕ್ಷೇತ್ರದ ಮಹಾರಾಜ್ಞಿಯಾಗಿರುವಂಥ ಶ್ರೀ ಕೃಷ್ಣ ಮಹಾಮಾರಿಯ ಪಿತಾಗೆ ಹಾಗೂ ಎಲ್ಲ ಪರಿವಾರ ದೇವತೆಗಳಿಗೆ ಎಲ್ಲರಿಗೂ ಸಾನ್ನಿಧ್ಯ ಹೆಚ್ಚಲಿ, ಇಲ್ಲಿ ಬರೋರಿಗೆಲ್ಲರಿಗೂ ಅವರ ಕಷ್ಟ ಕಾರ್ಪಣ್ಯಗಳು ನೀಗಲಿ, ಅದು ಅವರ ಕಾಮ್ಯಾರ್ಥ ಬಂದು ನ್ಯಾಯಸಮ್ಮತವಾಗಿದ್ದರೆ ಮಾತ್ರ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಅಮ್ಮನಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜಾಸ್ತಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ನಾನೊಂದು ಟ್ರಾನ್ಸಲ್ಲಿದ್ದೀನಿ ನಾನು ಇವಾಗ ಆ್ಯಕ್ಚುಲಿ. ಬಿಕಾಸ್ ಇಷ್ಟು ಜನ ನೋಡ್ತಾ ಇದ್ದಂಗೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದು ಅಮ್ಮನವರ ಅನುಗ್ರಹ, ನನ್ನ ತಂದೆ ತಾಯಿ ಆಶೀರ್ವಾದ ಹಾಗೂ ಗುರುಗಳ ಪರಿಪೂರ್ಣ ಆಶೀರ್ವಾದದಿಂದ ಇವತ್ತಿನ ದಿನ ಈ ಸುದಿನ ನನ್ನ ಜೀವನದಲ್ಲಿ ನಾನು ನೋಡ್ತೀನಿ ಅಂತ ಅನ್ಕೊತಿದ್ರು ಅದನ್ನು ತೋರಿಸ್ತಾ ಇದ್ದಾರೆ ಆ ಗುರುಗಳು. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಎಲ್ಲರೂ ಅನ್ಯತಾ ಭಾವಿಸ್ತೀರ. ಎಲ್ಲ ಉಪಹಾರಗಳಿಗೆಲ್ಲ ವ್ಯವಸ್ಥೆ ಆಗಿದೆ. ಎಲ್ಲರೂ ದಯವಿಟ್ಟು ಕೋಆಪರೇಷನ್ ಮಾಡಿ. ಸ್ವಲ್ಪ ಊಟಕ್ಕೆ ಮೋಸ್ಟ್ಲಿ ಲೇಟ್ ಆಗ್ಬೋದು, ಯಾಕಂದರೆ ಜಾಸ್ತಿ ಜನ ಆದಾಗ. ಅದಕ್ಕೆ ನಾನು ಜಾಸ್ತಿ ಯಾರನ್ನೂ ಡಿವೋಟಿನ ಕರೆದೇ ಇಲ್ಲ ಇವತ್ತು, ತುಂಬ ಜನ ಕರೆದೇ ಇಲ್ಲ. ಯಾಕಂದರೆ ಎಲ್ಲ ಬ್ರಾಹ್ಮಣರು ಬರ್ತಾರೆ, ಅವ್ರಿಗೆ ಪ್ರಾಮುಖ್ಯತೆ. ಅವರೇ ಇವತ್ತಿನ ಪೂಜೆಗೆ ಅವರೇ ರಾಜರು, ಅವರೇ ಮಂತ್ರಿಗಳು, ಅವರೇ ಇದು. ಎಲ್ಲರಿಗೂ ಪ್ರಿಫರೆನ್ಸ್ ಬಂದು ಅವ್ರಿಗೆ ನಡೆದು ಅವರು ನೀವೆಲ್ಲ ಸಂತೃಪ್ತಿಯಾಗಿ ಸಂತೋಷದಿಂದ ಈ ಕ್ಷೇತ್ರಕ್ಕೆ ಆಶೀರ್ವಾದ ಮಾಡಿ ಹೋದರೆ ನಾನು ಈ ಒಂದು ಸಣ್ಣ ಒಂದು ಅಲ್ಪ ಪ್ರಯತ್ನಕ್ಕೆ ಸಾರ್ಥಕ ಅಂತ ನನಗನ್ಸುತ್ತೆ. ಎಲ್ಲರೂ ಪಾರಾಯಣ ಮಾಡಿ ಅಮ್ಮನವರ ಆಶೀರ್ವಾದ ತಗೊಂಡು, ಗುರುಗಳ ಆಶೀರ್ವಾದ ತಗೊಂಡು ಉಪಹಾರ ಮಾಡಿ ಎಲ್ಲರಿಗೂ, ಎಲ್ಲ ಬಂದವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ನನ್ನ 2 ಮಾತನ್ನ ಮುಗಿಸ್ತೀನಿ. ಸರ್ವೇ ಜನ ಎರಡನೇ ನಿಮಿಷ ಅಷ್ಟೇ ಮಾತಾಡಬೇಕು ಅಂತ ಕೇಳ್ಕೊತಿದ್ದೀನಿ.